ಕಾರ್ಯಕ್ರಮದಲ್ಲಿ ಒಂದು ಕೀಳಾದಂಥ ಒಂದು ಭಾವನೆಯಿಂದ ಮಾತನಾಡಿರ್ತಕ್ಕಂಥದ್ದು. ಏನು ವಿಚಾರ, ಯಾಕೆ ನಿಮಗೆ ಹಸಿರು ವಸ್ತ್ರದ ಮೇಲೆ ಇಷ್ಟೊಂದು ಬೇಜಾರು, ಇಲ್ಲ ನಿಮ್ಮ ಸರ್ಕಾರ ಯಾವ ರೀತಿಯ ಅಸ್ತಿತ್ವಕ್ಕೆ ಬಂತು ಅನ್ನೋದೇನಾದರೂ ತಮಗೆ ಅರಿವಿದೆಯೇ? ನಿಮ್ಮ ಸರ್ಕಾರ ಇವತ್ತು ಚುನಾವಣಾ ಪೂರ್ವದಲ್ಲಿ ಏನು ಪ್ರಣಾಳಿಕೆ ಘೋಷಣೆ ಮಾಡಿದ್ರಿ, ಕೃಷಿ ಕಾಯ್ದೆಗಳನ್ನು ಸಂಪೂರ್ಣವಾಗಿ ತೆಗಿತೀವಿ ಅಂತೇಳಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಆಶ್ವಾಸನೆ ಕೊಟ್ಟರು. ಅಂಥ ಸಂದರ್ಭದಲ್ಲಿ ತಾವು ಅವ್ರ ಜೊತೆಗಿದ್ದಂಥ ಶಾಸಕರು ಇವತ್ತು ಸಚಿವರು, ಇವತ್ತು ರೈತರಿಗೆ ಮೋಸನೇ ನಿಮ್ಮ ಸರ್ಕಾರದಿಂದ ಆಗಿರೋದು. ಇವತ್ತು ನಿಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರೋದೇ ಒಂದು ರೈತರಿಂದ. ಅಂಥ ಒಂದು ರೈತರ ಹಸಿರು ವಸ್ತ್ರದ ಬಗ್ಗೆ ನೀವು ಯಾವ ರೀತಿ ಎಲ್ಲ ಹಸಿರು ವಸ್ತ್ರ ಹಾಕಿರೋರೆಲ್ಲ ರೈತರ ಅಂತ ಕೇಳ್ತಿರಲ್ವ? ತಾವು ಹಸಿರು ವಸ್ತ್ರ ಹಾಕ್ತೀರ, ತಾವು ರೈತರಿಗೆ ಕೊಟ್ಟಂಥ ಒಂದು ಆಶ್ವಾಸನೆಯನ್ನು ಇವತ್ತು ಸುಳ್ಳು ಮಾಡಿದ್ದೀರಲ್ಲ. ನೀವು ಸರ್ಕಾರದ ಮೇಲೆ ಯಾವತ್ತಾದರೂ ಈ ಪ್ರಶ್ನೆ ಕೇಳಿದ್ದೀರಾ? ನಿಮಗೆ ಯಾವ ನೈತಿಕತೆ ಇದೆ ರೈತರ ಒಂದು ವಸ್ತ್ರದ ಬಗ್ಗೆ ಮಾತನಾಡಲಿಕ್ಕೆ? ನಂತರ ಯಾರು ಕೈಗಾರಿಕಾ ಪ್ರದೇಶದ ಒಂದು ವಿಚಾರವಾಗಿ ಇವರು ರೈತರ ಬಗ್ಗೆ ಕೀಳಾಗಿ ನೋಡಿದ್ರು. ಇವತ್ತು ಕೈಗಾರಿಕಾ ವಿಚಾರಕ್ಕೆ ಚುನಾವಣೆ ನಡೆಸ್ರಿ ಅಂತ ಯಾರಾದರೂ ರೈತರು ಬಂದು ನಿಮ್ಮನ್ನು ಕೇಳಿದ್ವಾ? ಒಂದು ವರ್ಷದಿಂದ ಕೈಗಾರಿಕೆಗೆ ನಾವು ಭೂಮಿ ಕೊಡೋದಿಲ್ಲ ಅಂಥೇಳಿ ರೈತರೆಲ್ಲ ಒಗ್ಗಟ್ಟಾಗಿ ಸಾವಿರಾರು ಸಂಖ್ಯೆಯಲ್ಲಿ ಉಸ್ತುವಾರಿ ಸಚಿವರು ಮನೆಗೆ ಹೋದ್ವಿ, ಕೈಗಾರಿಕಾ ಮಂತ್ರಿ ಮನೆಗೆ ಹೋದ್ವಿ, KIDB ವಿಚಾರವಾಗಿ ಫ್ರೀಡಮ್ ಪಾರ್ಕಲ್ಲಿ 2-3 ಬಾರಿ ಹೋರಾಟ ಮಾಡಿದ್ವಿ. ತಾವೇ ಮುಂದಾಳತ್ವ ತಗೊಂಡು ಅಲ್ಲಿ ಯಾರು ಭೂಮಿ ಕೊಡ್ತೀರಾ, ಯಾರು ಕೊಡೋದಿಲ್ಲ ಅಂಥೇಳಿ ನಾನೇ ಖುದ್ದು ನಿಂತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದು ಬರುತ್ತೋ ಅದರ ಪರವಾಗಿ ವಾಲ್ತೀನಿ ಅಂತ ಮಾತು ಕೊಟ್ರಿ. ಮಾತು ಕೊಟ್ಟ ನಂತರ ನೀವು ಚುನಾವಣೆ ರೂಪಕ್ಕೆ ಬಂದ್ಬಿಡ್ರಿ. ಅದನ್ನು ಕೆಂಪು ಚೀಟಿ ಕೊಟ್ಟವರೆಲ್ಲನೂ ಭೂಮಿ ಕೊಡೋದಿಲ್ಲ, ಬಿಳಿ ಚೀಟಿ ಕೊಟ್ಟವರು ಭೂಮಿ ಕೊಡ್ತೀವಿ ಅಂತೇಳಿ ಹೇಳಿ ತಮ್ಮದೇ ಆಶ್ವಾಸನೆ ಮುಖಾಂತರ ತಾಲೂಕು ದಂಡಾಧಿಕಾರಿಗಳು 1166 ಜನ ಪಾಣಿದಾರಿದ್ದಾರೆ ಅಂಥೇಳಿ ಎಲ್ಲರಿಗೂ ಲಿಖಿತದ ಮುಖಾಂತರ ನೋಟಿಸ್ ಜಾರಿ ಮಾಡಿದ್ದೀವಿ ಪಾಣಿದಾರರಿಗೆ ಅಂಥೇಳಿ ತಾಲೂಕು ದಂಡಾಧಿಕಾರಿಗಳು 24ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು. ಮತ್ತು 25ನೇ ತಾರೀಕು KIDB ವಿಚಾರವಾಗಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ 1082 ಜನಕ್ಕೆ ಮಾತ್ರ ನೋಟಿಸ್ ಜಾರಿ ಮಾಡಿದ್ದೀನಿ ಅಂತ ಹೇಳಿಕೆ ಕೊಟ್ರಿ. 1166 ಪಾಣಿ ಇದೆ ಅಂತ ತಾವೇ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳಿದ ಮೇಲೆ 1082 ಜನಕ್ಕೆ ಯಾವ ಮುಖಾಂತರ ಕೊಟ್ರಿ? ಇನ್ನು 84 ಜನಕ್ಕೆ ಯಾಕೆ ಕೊಡಲಿಲ್ಲ ಅದರ ನೋಟಿಸ್ನ? ಇದರ ಉದ್ದೇಶ ಏನು? ದಂಡಾಧಿಕಾರಿಗಳು ಹೇಳಿದ್ರು, ಉಸ್ತುವಾರಿ ಸಚಿವರು ಮತ್ತು KIDB CEO ನೋಟಿಸ್ ಜಾರಿ ಮಾಡಿರಿ ಅಂತ ಹೇಳಿದ್ದಾರೆ, ಅದರ ಮುಖಾಂತರ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಇನ್ನು 84 ಜನ ರೈತರಿಗೆ ಯಾಕೆ ನೋಟಿಸ್ ಕೊಡಲಿಲ್ಲ? ಒಂದನೇ ಪ್ರಶ್ನೆ ಸಚಿವರಿಗೆ. ನಂತರ ಬರೀ 802 ಜನ ರೈತರು ಮಾತ್ರ ಸ್ಥಳಕ್ಕೆ ಬಂದು ಚುನಾವಣೆಯಲ್ಲಿ ಭಾಗವಹಿಸಿದರು ಅಂತ ಹೇಳಿದ್ವಿ. ಇನ್ನು ಮಿಕ್ಕಿದ 280 ಜನ ರೈತರು ಗೈರು ಹಾಜರಾಗಿದೆ. ಆ ರೈತರು ನಾವು ಭೂಮಿ ಕೊಡೋದಿಲ್ಲ ಅಂದಮೇಲೆ ನಾವ್ಯಾಕೆ ಚುನಾವಣೆಗೆ ಬರಬೇಕು ಅಂತ ನಿಖರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಯಾಕೆ ಸಚಿವರಿಗೆ ಮುಖಭಂಗ ಆಯಿತಾ? ಆ ಮುಖಭಂಗ ಆಗಿದ್ದ ಕಾರಣ ಮಾತಿನ ದಾಟಿ ಚೇಂಜ್ ಆಯ್ತಾ ರೈತರ ಬಗ್ಗೆ? ಏನು ಉದ್ದೇಶ ಇಟ್ಕೊಂಡು ರೈತರನ್ನ ಮಾತಾಡೋದಕ್ಕೆ ನಿಮಗೆ ನೈತಿಕತೆ ಇದೆ? ನೀವು ಸಾವಿರಾರು ಸಂಖ್ಯೆಯಲ್ಲಿ ಫ್ರೀಡಮ್ ಪಾರ್ಕ್ಗೆ ಹೋಗ್ತೀರಾ ಅಂತ ಕೇಳಿದ್ರು ಸಚಿವರು. ಯಾರು ನಿಮಗೆ ಪರ್ಮಿಷನ್ ಕೊಟ್ಟರು? ಯಾರನ್ನು ಕೇಳಿ ಹೋದ್ರಿ ಅಂತ? ಯಾರಪ್ಪನ ಮನೆ ಸೊತ್ತು ಅಂತ ನಮ್ಮ ಭೂಮಿ ನೀವು ಕೈಗಾರಿಕೆ ಕೊಡ್ತೀರಾ? ರೈತರ ಭೂಮಿ ನೀವು ಕೈಗಾರಿಕೆ ಕೊಡೋದಕ್ಕೆ ಯಾರ್ದು ಪರ್ಮಿಷನ್ ಬೇಕಿಲ್ಲ ಅಂದಮೇಲೆ ನಾವು ನಮ್ಮ ಹಕ್ಕು 1984ರಲ್ಲಿ ಏನು ನರಗುಂದ ನವಲಗುಂದದಲ್ಲಿ ಇದೇ ಭೂಮಿ ವಿಚಾರ ಜಲ ವಿಚಾರ ಪ್ರಾರಂಭ ಆಯಿತೋ ಅಂದಿನಿಂದ ಇಂದಿನವರೆಗೂ ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಜಲ ನಮ್ಮ ಹಕ್ಕು ಅಂತ ಇಡೀ ಅವತ್ತಿಂದ ಏನು ನಂಜುಂಡಸ್ವಾಮಿಯವರು ಪ್ರಾರಂಭದಲ್ಲಿ ಮಾಡಿದರೋ ಅದನ್ನೇ ನಾವು ಇಂದೂ
ಮಾಡ್ಕೊಂತ ಬಂದಿದ್ದೀವಿ. ರೈತರ ಹಸಿರು ಶಾಲು ಬಗ್ಗೆ ಹಗುರವಾಗೆಲ್ಲ ಮಾತಾಡಿರುವಂಥದ್ದು. ಹಸಿರು ಶಾಲು ಹಾಕ್ಕೊಂಡು ಕೆಲವರು ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಇವತ್ತು ನಾವೆಲ್ಲ ಇವತ್ತು ಚುನಾವಣೆ ಪ್ರಕ್ರಿಯೆಗಳಲ್ಲಿ ಗೆದ್ದಿರ್ತಕ್ಕಂಥವ್ರು. ರೈತರು ಓಟ್ ಹಾಕಿದ್ದಾರೆ, ದೀನ ದಲಿತರು ಓಟ್ ಹಾಕಿದ್ದಾರೆ, ವ್ಯಾಪಾರಸ್ಥರು ಹಾಕಿದ್ದಾರೆ, ಎಲ್ಲ ಜನ ಓಟ್ ಹಾಕಿದ್ದಾರೆ. ಯಾರು ರೈತ ಸಂಘಟನೆಗಳನ್ನು ಯಾರು ಆಯ್ಕೆ ಮಾಡೋದಿಲ್ಲ, ಅವರವರು ಸಂಘಟನೆಗಳನ್ನು ಮಾಡ್ಕೊಳ್ತಾರೆ. ಆದರೆ ರೈತ ಸಂಘಟನೆ ಅಂಥೇಳಿ ಸರ್ಕಾರಕ್ಕೆ ಅಥವಾ ಆಡಳಿತಕ್ಕೆ ಅವ್ರು ಹೇಳ್ದಂಗೆ ಮಾಡಬೇಕು, ಅವ್ರು ಹೇಳ್ದಂಗೆ ನಡ್ಕೋಬೇಕು ಅಂತಕ್ಕಂಥ ಸೂಚನೆ ಕೊಡುವಂಥದ್ದಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಅವರು ಸಮಸ್ಯೆಗಳು ಹೇಳ್ಬೋದು, ಪರಿಹಾರಕ್ಕೆ ಹೇಳ್ಬೋದು, ಆದರೆ ನಾವು ಹೇಳ್ದಂಗೆ ಮಾಡಿ ಅಂತಕ್ಕಂಥದ್ದು ಆಗೋದಿಲ್ಲ. ಜಂಗಮಕೋಟೆ ವಿಚಾರದಲ್ಲೂ ಅಷ್ಟೇ, ಅವರ ಮನವಿ ಮೇರೆಗೆ ನಾವು ಯಾರೂ ರಾಜ್ಯದಲ್ಲಿ ಮಾಡದೇ ಇರತಕ್ಕಂಥ ಸಭೆ ಮಾಡಿದ್ದೀವಿ. ಪ್ರತ್ಯೇಕವಾಗಿ ನಾವು ರೈತರ ಅಭಿಪ್ರಾಯಕ್ಕೆ ಪ್ರತ್ಯೇಕವಾದಂಥ ಬಣ್ಣದ ಚೀಟಿಗಳನ್ನು ಕೊಟ್ಟಿದ್ದೀವಿ. ಇಷ್ಟಾಗಿ ಅವರು ನಮ್ಮ ಬಗ್ಗೆ ಹಗುರವಾಗಿ ಪಾರದರ್ಶಕವಾಗಿ ಆಗಿಲ್ಲ ಅಂದರೆ ಯಾರಾದರೂ ಬೆಳಗ್ಗೆ 10:30ಯಿಂದ ಸಾಯಂಕಾಲ 7:30ವರೆಗೆ ಕೂರೋಕ್ಕೆ ನಾವು ತಲೆ ಕಟ್ಟಿದೆಯಾ? ಹಂಗಾರೆ ನಮಗೆ ಬದ್ಧತೆ ಇಲ್ವಾ? ಏನು ಅವ್ರಿಗೇನೋ ಬದ್ಧತೆ ಇರೋದು? ಆ ರೀತಿ ಮಾತಾಡಿದಾಗ ಬೇರೆ ಸಂಘಟನೆಗಳು ಇದ್ದಾರೆ, ರೈತ ಸಂಘಟನೆಗಳು, ಅವರು ಬಂದು ಹೇಳಿದ್ದಾರೆ ಇವರು ಈ ರೀತಿ ಎಲ್ಲ ಜನರಿಗೆ ಆಮಿಷ ಹೊಡ್ತಾ ಇದ್ದಾರೆ, ಜನರ ಮೇಲೆ ಒತ್ತಡ ತರ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ. ಹಂಗಾರೆ ಇವ್ರು ಮಾಡ್ಬೋದಾ ರೈತರಾಗಾರೆ? ನೀವು ಕೈಗಾರಿಕೆಗಳು ಮಾಡೋದಕ್ಕೆ ವಿರೋಧ ಮಾಡ್ತೀರಾ, ಇಲ್ಲಿ ಮಾಡಲೇಬಾರ್ದು ಅಂತೀರಾ. ಈಗ ಗೊಂದಲ ಸೃಷ್ಟಿಯಾಗಿದೆ ಇಲ್ಲಿ. ಒಂದೇ ಎಲ್ಲರೂ ಇವತ್ತು ಮಾಡಬಾರ್ದು ಅಂತ ಹೇಳಿರ್ತಕ್ಕಂಥ ಸಂಖ್ಯೆನೇ ದೊಡ್ಡದೇನಲ್ಲ. ಅಂಥ ಸಂದರ್ಭದಲ್ಲಿ ನೀವು ಇಲ್ಲಿ ಮಾಡಬೇಡಿ, ಇನ್ನೊಂದು ಕಡೆ ಮಾಡಬೇಡಿ ಅಂತ ಯಾರು ನಿಮ್ಗೆ ಅಧಿಕಾರ ಕೊಟ್ಟವ್ರು? ಮತ್ತೆ ಹಂಗಾರೆ ಅಲ್ಲಿ ರೈತರು ಯಾರು ವಿರೋಧ ಮಾಡಲ್ವಾ? ಈ ರೀತಿ ನಡವಳಿಕೆಗಳು ಸರಿಯಿಲ್ಲ. ಹಸಿರು ಟವಲ್ ಹಾಕ್ಕೊಂಡು ನೀವು ಶಾಲು ಹಾಕ್ಕೊಂಡು ಈ ರೀತಿ ನಡೀತಕ್ಕಂಥದ್ದು ಸಾಧ್ಯ ಇಲ್ಲ. ಒಳ್ಳೆ ರೀತಿ ನಿಮಗೂ ಗೌರವ ಕೊಟ್ಟಿದ್ದೀವಿ, ಗೌರವದಿಂದ ನಡೆಸ್ಕೊಂಡಿದ್ದೀವಿ. ನಮ್ಮ ಹತ್ರ ಒಂದು ರೀತಿ ಮಾತಾಡ್ತೀರಾ, ಹಿಂದೆ ಹೋಗಿ ಇನ್ನೊಂದು ಪ್ರಚಾರಕ್ಕೆ ಮಾತಾಡೋಂಗಿದ್ರೆ ಯಾಕೆ ಡೀಮ್ಡ್ ಫಾರೆಸ್ಟ್ ಬಗ್ಗೆ ಚಕಾರ ಎತ್ತಿಲ್ಲ ನೀವು? ಯಾಕೆ ಡೀಮ್ಡ್ ಹಂಗಾರೆ ನಾವು ಸಿರಿಕಲ್ಚರ್ ಮಾರ್ಕೆಟ್ ಯಾಕೆ ಮಾಡಬೇಕಿತ್ತು? ಏನು ರೈತರು ಬರೋ ಕಾಳಜಿ ಇದೆ ನಮಗೆ? ಚಿಕ್ಕಬಳ್ಳಾಪುರದಲ್ಲಿ ಫ್ಲವರ್ ಮಾರ್ಕೆಟ್ ಮಾಡ್ತಾಯಿದ್ದೀವಿ, ಯಾರಿಗೋಸ್ಕರ ಮಾಡ್ತಾ ಇರೋದು? ಯಾಕೆ ಡೀಮ್ಡ್ ಫಾರೆಸ್ಟಲ್ಲಿ ಇವತ್ತಿಷ್ಟು ತೊಂದರೆ ಆಯಿತು? 2 ವರ್ಷದಿಂದ ಯಾಕೆ ಚಕಾರ ಎತ್ತಿಲ್ಲ? ಇಷ್ಟು ಸತಿ ನಾನೇ ಹೇಳಿಲ್ಲ ಅವ್ರಿಗೆ, ನೋಡಿರಿ ಈ ಥರ ತೊಂದರೆ ಆಗಿದೆ ರೈತರಿಗೆ, ನೀವು ಇದು ಮಾಡಿ ಅಂತ. ಯಾಕೆ ಅದ್ರ ಬಗ್ಗೆ ಮಾತಾಡ್ತಿಲ್ಲ? ಎಲ್ಲೋ ಒಂದು ಕಡೆ ಇವತ್ತು ರಿಯಲ್ ಎಸ್ಟೇಟ್ನ ವ್ಯವಹಾರ ಮಾಡ್ತಕ್ಕಂಥ ಅವ್ರ ಜೊತೆ ಶಾಮೀಲಾಗಿದ್ದಾರೆ ಕೆಲವರು ಅಂತಕ್ಕಂಥದ್ದು. ರೈತರಿಗೆ ತಪ್ಪು ದಾರಿಗೆ ಇಳಿತಕ್ಕಂಥದ್ದು, ಪರಿಹಾರ ಕೊಡೋದಿಲ್ಲ, ಮತ್ತೊಂದು ಕೊಡೋದಿಲ್ಲ, ಮಗದೊಂದು ಕೊಡೋದಿಲ್ಲ. ಯಾಕೆ ಈ ರೀತಿ ಯಾಕೆ ತಪ್ಪು ಮಾಡಬೇಕು? 2823 ಎಕರೆ ಗುರ್ಸಿರೋಂಥ ಕಡೆ 12,000 ಎಕರೆ ಗುರ್ಸಿದ್ದಾರೆ ಅಂತ ಯಾರು ಇವತ್ತು ಒಂದು ನಕ್ಷೆ ತಯಾರು ಮಾಡಿದ್ಯಾರು? ಅದನ್ನು ಹೆಂಗೆ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ತಂದು ಪ್ರದರ್ಶನ ಮಾಡ್ತೀರಾ? ಯಾರು ಕೊಟ್ಟಿದ್ದು ನಿಮ್ಮ ಕೈಗೆ ಅದು? ಯಾಕೆ ಜನರನ್ನು ತಪ್ಪುದಾರಿಗೆ ಎಳಿತೀರಾ? ಯಾರೀಗ ನೀವು ಹೇಳಿ, ಯಾರು ಇವತ್ತು ತಪ್ಪುದಾರಿಗೆ ಹೇಳ್ತಾ ಇರೋದು ಹೇಳಿ? ಅಂದರೆ ನೀವು ಹಸಿರು ಟವಲ್ ಹಾಕ್ಕೊಂಡು ರೈತರ ಹೆಸರಿನಲ್ಲಿ ಯಾಕೆ ಇವತ್ತು ತಪ್ಪುದಾರಿಗೆ ಎಳಿತಾ ಇದ್ದಾರೆ ಇವತ್ತು? ಅದು ಸರಿನಾ ತಪ್ಪ? ನೀವು ಹೇಳಿ, ನೀವು ಹೇಳ್ಬೇಕು ಅದನ್ನು. ಯಾಕಂದರೆ ವಸ್ತುಸ್ಥಿತಿಯನ್ನು ಹೇಳಬೇಕು. ಯಾಕೆ 12,000 ಎಕರೆ ಎಲ್ಲಿಂದ ಬಂತು? ಯಾರು ಆ ನಕ್ಷೆ ತಯಾರು ಮಾಡಿದವರು? ನಿಮ್ಮ ಕೈಗೆ ಯಾರು ಕೊಟ್ಟವರು ಅದು? ಅದನ್ನು ಯಾಕೆ ಬಂದು ನೀವು ಅಲ್ಲಿ ಹೇಳಿದರೆ? ಮತ್ತೆ ಆಧಾರ ರಹಿತವಾಗಿರ್ತಕ್ಕಂಥದ್ದು ನೀವು ಸುಳ್ಳು ಪ್ರಚಾರನ ಮಾಡ್ತಾ ಇರ್ತಕ್ಕಂಥದ್ರ ಬಗ್ಗೆ ನಾವು ತಾಳ್ಮೆಯಿಂದ ಇದ್ದೀವಿ ತಾನೆ. ನಾವು ಅದ್ರ ಬಗ್ಗೆ ಏನಾದರೂ ಇದು ಮಾಡಿದ್ವಾ? ಆಯಿತು, ನೀವು ಹೇಳಿದ್ದಕ್ಕೆ ಪ್ರಕಾರ ನಾವು ನಡ್ಕೊಂಡ್ವಲ್ಲ. ಈಗ ಅವರು ಯಾವತ್ತೂ ಈಗ ಈ ಪ್ರಕ್ರಿಯೆ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ. ಇದು KIDB ಅವರ ಪ್ರಕ್ರಿಯೆ ಅಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದು. ಇದು ಜಿಲ್ಲಾಡಳಿತ, ನಾನು ಜಿಲ್ಲಾ ಮಂತ್ರಿಯಾಗಿ ನನಗೆ ಅವ್ರು ವಿನಂತಿ ಮಾಡಿದ್ದಕ್ಕೆ ಎಲ್ಲರೂ ಈ ಪ್ರಕ್ರಿಯೆ ಮಾಡಿದ್ದೀವಿ. ಈಗ ನಾವು ಇಷ್ಟು ಅವರಿಗೆ ನಂಬಿಕೆ ಇಲ್ಲದ ಸಂದರ್ಭದಲ್ಲಿ KIDB ಅವರಾಯಿತು, ಅಲ್ಲಿರ್ತಕ್ಕಂಥ ರೈತರಾಯಿತು, KIDB ಅವರ ನಿಯಮಗಳಲ್ಲಿ ಏನು ಪ್ರಕ್ರಿಯೆಗಳು ಮಾಡ್ತಾರೆ ಅವರು ಅದನ್ನು ಮಾಡ್ತಾರೆ. ಇಚ್ಛೆ ಇರ್ತಕ್ಕಂಥ ರೈತರು ಅವರ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ಬೋದು. ಇಚ್ಛೆ ಇಲ್ಲದೆ ಇರ್ತಕ್ಕಂಥವ್ರು ನೇರವಾಗಿ KIDBಯಲ್ಲಿ ಪ್ರೊಸೀಡಿಂಗ್ಸ್ ಇರ್ತದೆ, ಆ ಪ್ರೊಸೀಡಿಂಗ್ಸ್ ಪ್ರಕಾರ ಅವ್ರು ಮಾಡ್ಕೋಬೋದು. ಮುಂದಿನ ತೀರ್ಮಾನ KIDB ಅವ್ರು ಮಾಡ್ತಾರೆ. ನನ್ನ ಜವಾಬ್ದಾರಿ ಇಲ್ಲಿಗೆ ಮುಗೀತು. ಕಾರಣ ಯಾಕಂದರೆ ಇಷ್ಟು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಾನು ಪ್ರಯತ್ನ ಮಾಡಿದ್ರೆ ಇವತ್ತು ಅವರ ನಾನಾ ರೀತಿಯಾಗಿ ನನ್ನ ಮೇಲೆ ಆಪಾದನೆಗಳು ಮಾಡೋಂಥ ಸಂದರ್ಭದಲ್ಲಿ ನಾನು ಸುಮ್ಮನೆ ಕೂರ್ಲಿಕ್ಕಾಗಲ್ಲ ರೀ. ನಾನು ಜನ ನನಗೆ ಕಳಿಸಿರುವಂಥದ್ದು ಜನರಿಗೆ ಒಳ್ಳೇದು ಮಾಡೋಕ್ಕೋಸ್ಕರ. ಯಾರೋ ಒಂದು ಸಂಘಟನೆಯವರು, ಯಾರೋ ಒಂದು ಗುಂಪಿನವರು ಹೇಳಿದ್ದಕ್ಕೆ ಕೇಳಬೇಕಂಥದ್ದಲ್ಲ. ನಮ್ಮೂರಿನಲ್ಲೂ 3-4 ರೈತ ಸಂಘಗಳಿದ್ದಾವೆ. ಅವರೆಲ್ಲರೂ ನಮ್ಮ ಜೊತೆ ಅನ್ಯೋನ್ಯವಾಗಿದ್ದಾರೆ. ಇವರು ಇಲ್ಲಿ ಇವರ ಮೂಗಿನ ನೇರಕ್ಕೆ ನಾವು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಡಿಕ್ಟೇಟ್ ಮಾಡೋವಂಥದ್ದು ನಾವು ಯಾರೂ ಒಪ್ಪಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆ ಅರ್ಥದಲ್ಲಿ ನೀವು ಅದನ್ನು ದುರ್ಬಳಕೆ ಮಾಡ್ಕೋಬೇಡಿ ಅಂತ ಹೇಳಿರೋದು. ರೈತರ ಹಸಿರು ಶಾಲವನ್ನು ಹಾಕ್ಕೊಂಡು ದುರ್ಬಳಕೆ ಮಾಡ್ಕೋಬೇಡಿ. ರಿಯಲ್ ಎಸ್ಟೇಟ್ ಮಾಫಿಯಾ ಇವತ್ತು ವಿಶ್ವವಿದ್ಯಾಲಯ ಅಲ್ಲಿ ಸ್ಥಾಪನೆ ಆಗಬೇಕಾಗಿತ್ತು, ಇಲ್ಲಿ ಜಂಗಮಕೋಟೆ ಹತ್ರ.
ಅವತ್ತು ವಿರೋಧ ಮಾಡಿದ್ರು. ಯಾರು ಮಾಡಿದ್ರು ಏನು ಮಾಡಿದ್ರು ಅವ್ರಿಗೆ ಗೊತ್ತಿದೆ. ಇವತ್ತಲ್ಲಿ ಏನಾಗಿದೆ, ಆ ಜಾಗದಲ್ಲಿ ಲೇಔಟ್ ಆಗಿದೆ. PSL ಯಾವುದೋ ಕಂಪ್ನಿ ಯಾವುದೋ ಇದೆ, ಯಾರು ಅವತ್ತು ಜಮೀನು ಕೊಟ್ಟವ್ರು, ಯಾಕೆ ಅವತ್ತು ವಿರೋಧ ಮಾಡಲಿಲ್ಲ? ಯಾಕೆ ವಿರೋಧ ಮಾಡಲಿಲ್ಲ ಹೇಳಿ? ಇವೆಲ್ಲ ವಿರೋಧ ಮಾಡ್ದಿರಾ ನೀವು ಇವತ್ತಲ್ಲಿ ಎಷ್ಟು ಲೇಔಟ್ ತಲೆ ಎತ್ತಾ ಇದೆ. ಸಿಲ್ವರ್ ಕೈಟ್ಸ್ ಅಂತಕ್ಕಂಥವ್ರು ಅಡ್ವರ್ಟೈಸ್ಮೆಂಟ್ ನೋಡಿ, ನೀವು ವೆಬ್ಸೈಟ್ಗೆ ಹೋಗಿ, ಅವ್ರದ್ದು ವೆಬ್ಸೈಟ್ ಸಿಲ್ವರ್ ಕೈಟ್ಸ್ ಅಂತ, ಯಾವ ಊರ ಹತ್ರ ಅವರು ಮಾಡ್ತಾಯಿದ್ದಾರೆ, ಹೆಂಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅವರು. 300 ಚಿಲ್ಲರೆ ಎಕರೆಗೆ ಇವತ್ತಲ್ಲಿ ಲೇಔಟ್ ವಿಲ್ಲಾ ಪ್ಲಾಟ್ಸ್ ಅಂತ ಮಾಡ್ತಾಯಿದ್ದಾರೆ. ಎಲ್ಲಿಂದ ಬಂತದ್ದು 300 ಚಿಲ್ಲರೆ ಎಕರೆ? ಸರ್, ಅದಕ್ಕೆ ಅವ್ರು ಹೇಳಿದ್ರು ಹಸಿರು ನಿಶಾನೆ ಅಂತ ಜಿಲ್ಲಾಡಳಿತ ನಿಮ್ಮ ಕೈಯಲ್ಲೇ ಇದೆಯಲ್ಲ, ಸರ್ಕಾರ ಎಲ್ಲನೂ ಮಾಡಿ ಅಂತಂದ್ಬಿಟ್ಟು. ಹಸಿರು ವಲಯ ಯಾರು ಹೇಳಿದ್ದು ಫಸ್ಟು? ಇವರು ವಿರುದ್ಧವಾಗಿರ್ತಕ್ಕಂಥ ರೈತರು ಏನು ಹೇಳಿದ್ರು, ಇವರು ಈ ರೀತಿ ತಪ್ಪುದಾರಿಗೆ ಎಳಿತಾ ಇದ್ದಾರೆ, ಕೈಗಾರಿಕೆ ಆಗೋದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ, ಎಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾ ಜೊತೆ ಶಾಮೀಲಾಗಿದ್ದಾರೆ. ಅದಕ್ಕೆ ಇದು ಆ ರೀತಿ ಕೈಗಾರಿಕೆ ಮಾಡೋದಿದ್ದರೆ ನಮ್ಮ ತಾಲೂಕು ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ತಾಲೂಕಲ್ಲಿ ಎಲ್ಲೂ ಮಾಡೋಂಗಿಲ್ಲ, ಅಲ್ಲೆಲ್ಲೋ ಮಾಡೋಕ್ಕೆ ಹೇಳ್ತಾರಲ್ಲ, ಅಲ್ಲಿ ರೈತರು ವಿರೋಧ ಮಾಡಲ್ವಾ? ನಮ್ಮ ತಾಲೂಕಲ್ಲಿ ಕೈಗಾರಿಕೆ ಹಂಗಾರೆ ಇವರು ವಿರೋಧ ಮಾಡ್ತಾ ಇರೋದ್ರಿಂದ ಇಲ್ಲೋ ಇವರು ಕೈಗಾರಿಕೆನೇ ಮಾಡಬೇಡಿ, ಇದನ್ನು ಹಸಿರು ವಲಯ ಮಾಡಿ ಅಂತ ಇನ್ನೊಂದು ವಿರೋಧಿ ಗುಂಪದವ್ರು ಹೇಳಿದವರು. ಇವರು ನಂತರ ಅದನ್ನು ಪುನರುಚ್ಚಾರ ಮಾಡಿದ್ದಾರೆ. ಆದರೆ ಮನಸ್ಫೂರ್ತಿಯಾಗಿ ಇವರು ಹೇಳಿರ್ತಕ್ಕಂಥದ್ದು ಅಲ್ಲ ಅದು. ಅದರಿಂದ ಇವೆಲ್ಲ ಅವರು ಹೇಳ್ದಾಗೆ ಮಾಡಿದಾಗೆ ಸರ್ಕಾರ ಎಲ್ಲ ಸಂದರ್ಭದಲ್ಲೂ ತೀರ್ಮಾನಗಳು ಮಾಡೋಕ್ಕಾಗೋದಿಲ್ಲ. ಒಟ್ಟಾರೆಯಾಗಿ ಎಲ್ಲರ ಜನರ ಒಳಿತೇನಾಗಬೇಕು, ಎಲ್ಲರ ಜನರಿಗೆ ಅನುಕೂಲ ಏನಾಗಬೇಕು ಅದನ್ನು ಗಮನದಲ್ಲಿ ಇಟ್ಕೊಂಡು ಸರ್ಕಾರ ತೀರ್ಮಾನ ಮಾಡಬೇಕು. ಯಾರೋ ಒಬ್ಬರು ಒಂದು ಗುಂಪಿನವ್ರು ಹೇಳ್ದಂಗೆ ಮಾಡೋಕ್ಕಾಗಲ್ಲ. KSRTC ಏನಾಯಿತು? KSRTC ಸ್ಟ್ರೈಕ್ ವಿಚಾರದಲ್ಲಿ ಏನೇನು ಎಲ್ಲೆಲ್ಲಿ ಬಂತದು ಅದೆಲ್ಲ ಹೇಳ್ಬೇಕಾ? ನಾನು ಹೇಳ್ಬೇಕಾ? KSRTC ನೌಕರರದ ಸ್ಟ್ರೈಕ್ ವಿಚಾರದಲ್ಲಿ ಏನೇನಾಯಿತು ಅಂತ, ಏನೇನು ತನಿಖೆಗಳಾಗಿದೆ ಅಂತ ಹೇಳ್ಬೇಕಾ?